ತಿರಂಗ ಎಂದು ಹೆಮ್ಮೆಯಿಂದ ಕರೆಯಲ್ಪಡುವ ಭಾರತದ ಬಾವುಟವನ್ನು ದಿ ಹಾರಿಜಾಂಟಲ್ ವರ್ಟಿಕಲ್ ಟ್ರೈಕಲರ್ ಫ್ಲಾಗ್ ಆಫ್ ಇಂಡಿಯಾ ಎಂದೂ ಸಹ ಸಂಬೋಧಿಸಲಾಗುತ್ತದೆ. ಇದರ ರೇಷಿಯೋ ಅಥವಾ ಪ್ರಮಾಣ 2:3 ಅಂದರೆ 2:3 ರೇಷಿಯೋನಲ್ಲಿ ಭಾರತದ ಧ್ವಜವನ್ನು ನೇಯಲಾಗುತ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಆದೇಶದಂತೆ ಪಿಂಗಾಲಿ ವೆಂಕಯ್ಯರವರು ಭಾರತದ ಧ್ವಜವನ್ನ ವಿನ್ಯಾಸಗೊಳಿಸ್ತಾರೆ. ಧ್ವಜದ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಈ ಧ್ವಜವನ್ನ ಮಹಾತ್ಮ ಗಾಂಧೀಜಿರವರು ಭಾರತದ ಧ್ವಜವನ್ನಾಗಿ ಅಳವಡಿಸಿಕೊಳ್ತಾರೆ. ಜೊತೆಗೆ ಸ್ವತಂತ್ರ ನಂತರ 1997ರಲ್ಲಿ ಜವಾಹರ್ಲಾಲ್ ನೆಹರೂರವರು ಆಗ ಇದ್ದ ಭಾರತದ ಧ್ವಜ ಅಂದ್ರೇನು, ಕೇಸರಿ ಬಿಳಿ ಹಸಿರು, ಮಧ್ಯದಲ್ಲಿ ಚರಕದ ಸಿಂಬಲ್ ಇರುತ್ತೆ. ನಂತರ ಸ್ವತಂತ್ರ ನಂತರದಲ್ಲಿ ಚರಕದ ಬದಲಾಗಿ ಅಶೋಕ ಚಕ್ರದ ಚಿಹ್ನೆಯನ್ನ ಕೊಟ್ಟು ಅದನ್ನ ಸ್ವತಂತ್ರ ಭಾರತದ ಧ್ವಜವನ್ನಾಗಿ ಅಳವಡಿಸಿಕೊಳ್ತಾರೆ. ಇದು ನಮ್ಮ ಹೆಮ್ಮೆಯ ಭಾರತದ ಧ್ವಜಕ್ಕೆ ಇರುವಂತಹ ಹೆಮ್ಮೆಯ ಗಮ್ಯ ಇತಿಹಾಸ.